ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗ್ತದೆ. ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು ಅಂದರೆ, ಅಲ್ಲಿ ಟ್ರಯಾಂಗಲ್ ಶೇಪ್ ಬಟನ್ ಇದೆ, ಅದನ್ನು ಟಚ್ ಮಾಡಿ ಕೆಳಗಡೆ ಸಂಪೂರ್ಣ ವಿಳಾಸ, ಟೈಮಿಂಗ್ಸು, ಎಲ್ಲ ವಿವರಗಳು ತಮಗೆ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ತಾವು ಬಳಕೆ ಮಾಡ್ಕೋಬಹುದು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ಅಕ್ಕ ತಂಗಿಯರಿಗೆ ಸಂಬಂಧಪಟ್ಟಿರುವಂತಹ ವಿಚಾರ. ಮಾಸಿಕ ಧರ್ಮದಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಹಲವಾರು ನಮ್ಮ ಪೂರ್ವಿಕರು ಕಟ್ಟುಪಾಡುಗಳನ್ನು ಮಾಡಿದ್ದಾರಲ್ಲ. ಮಹಿಳೆಗೆ ರೆಸ್ಟ್ ಬೇಕು, ಮಹಿಳೆಯನ್ನು ದೇವಸ್ಥಾನಕ್ಕೆ ಕಳಿಸಲ್ಲ, ಮಹಿಳೆಯನ್ನು ಅಡುಗೆ ಮನೆಗೆ ಅಡುಗೆ ಮಾಡಲಿಕ್ಕೆ ಬಿಡಲ್ಲ, ಈ ಥರದ ಇತ್ಯಾದಿ ಕಟ್ಟುಪಾಡುಗಳನ್ನು ಏನು ಮಾಡಿದಾರಲ್ಲ, ಇದು ಏನು ಮೂಢನಂಬಿಕೆನಾ ಅಥವಾ ಇದು ಸೈಂಟಿಫಿಕ್ ಅನ್ನೋ ವಿಚಾರವಾಗಿ ನಾನು ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದೇನೆ. ಅಕ್ಕ ತಂಗಿಯರೇ, ನಾವು ಭಾರತೀಯರು ಹೆಂಗಾಗ್ಬಿಟ್ಟಿದ್ದೇವೆ ಅಂತಂದರೆ, ನಮ್ಮ ಭಾರತದ ಗ್ರಂಥಗಳಲ್ಲಿ ಅಥವಾ ಉಪನಿಷತ್ತುಗಳಲ್ಲಿ ಅಥವಾ ವೇದಗಳಲ್ಲಿ ಉಲ್ಲೇಖ ಆಗಿರೋದನ್ನೆಲ್ಲದನ್ನು ಕೂಡ ಮೂಢನಂಬಿಕೆ, ಅದೆಲ್ಲದೂ ಕೂಡ ಬೂಟಾಟಿಕೆ. ಯಾವುದು ವೆಸ್ಟ್ರನ್ ಅಂದರೆ ಪಾಶ್ಚಿಮಾತ್ಯ ದೇಶಗಳಿಂದ ಬರ್ತದೆ, ಅಲ್ಲಿ ಸೈಂಟಿಸ್ಟ್ಗಳು ಏನು ಹೇಳ್ತಾರೆ ಅದು ಎಲ್ಲದೂ ಸೈನ್ಸು. ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅದು ಸೈನ್ಸು. ಭಾರತೀಯ ಭಾಷೆಗಳಲ್ಲಿ ಯಾವುದನ್ನು ಹೇಳ್ತಾರೆ ಅದೆಲ್ಲದೂ ಕೂಡ ಮೂಢನಂಬಿಕೆ ಅನ್ನೋ ರೀತಿ ನಮ್ಮ ಮನಸ್ಥಿತಿ. ನಮ್ಮ ಗ್ರಂಥಗಳಲ್ಲೇ ಉಲ್ಲೇಖ ಆಗಿರೋದನ್ನು ಒಂದು ವೇಳೆ ಇಂಗ್ಲೀಷನ್ನಲ್ಲಿ ಹೇಳಿ ಅದನ್ನು ನೋಬೆಲ್ ಪ್ರೈಸನ್ನು ಯಾರಾದರೂ ಸೈಂಟಿಸ್ಟ್ ತಗೊಂಡ್ಬಿಟ್ಟ ಅಂದರೆ ಅದು ರಿಯಲ್ ಸೈನ್ಸ್. ಸಂಸ್ಕೃತದಲ್ಲಿ ಉಲ್ಲೇಖ ಆಗಿರೋದನ್ನು ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜಿಗಳು ಹೇಳ್ತಾ ಇರೋದನ್ನು ಮೂಢನಂಬಿಕೆ. ಇದು ಸರಿನಾ? ಇದು ಖಂಡಿತವಾಗೂ ಸರಿಯಲ್ಲ. ನಮ್ಮ ಅಜ್ಜ ಅಜ್ಜಿಯರು, ನಮ್ಮ ಪೂರ್ವಿಕರು ಮಹಿಳೆ ಋತುಸ್ರಾವ ಆಗುವಾಗ ಕೆಲವೊಂದು ಕಟ್ಟುಪಾಡುಗಳನ್ನು, ನಿಯಮಗಳನ್ನು ಫಾಲೋ ಮಾಡಬೇಕು. ಅದು ಮಹಿಳೆಯ ಆರೋಗ್ಯ ದೃಷ್ಟಿಯಿಂದ ಹಿತಕರ ಅನ್ನೋ ದೃಷ್ಟಿಯಿಂದ ಕೆಲವೊಂದು ನಿಯಮಗಳನ್ನು ಮಾಡಿದ್ದಾರೆ. ಅದು ಹೇಗೆ ಸೈಂಟಿಫಿಕಲಿ ನಾವು ಪ್ರೂವ್ ಮಾಡ್ಬೋದು? ಆಯುರ್ವೇದನೂ ಕೂಡ ಒಂದು ಸೈನ್ಸೇ, ಇದು ಒಂದು ಮೆಡಿಕಲ್ ಸೈನ್ಸೇ. ಇದು ಏನು ಸುಮ್ಮನೆ ಜನಪದ ಸಾಹಿತ್ಯನೂ ಕೂಡ ಒಂದು ಸೈನ್ಸೇ. ಗೊತ್ತಾಯ್ತಲ್ಲ? ಇದರಲ್ಲಿ ಯಾವುದೇ ರೀತಿಯ ಒಂದು ಊಹಾಪೋಹಗಳು ಅಥವಾ ಸುಮ್ಮನೆ ಏನೋ ಹೇಳ್ತಾರೆ ಮೂಢನಂಬಿಕೆ ಅಂತ ತಾವು ತಿಳ್ಕೋಬಾರ್ದು. ಸೊ ವಿಷಯಕ್ಕೆ ಬರೋಣ. ಋತುಸ್ರಾವ ಸಾಮಾನ್ಯವಾಗಿ 12, 13, 14 ವಯಸ್ಸಿನಲ್ಲಿ ಸ್ಟಾರ್ಟ್ ಆಗ್ತದೆ. ಋತುಮತಿ ಆದಮೇಲೆ ಸ್ತ್ರೀ ಅಂಥ ಸಂದರ್ಭದಲ್ಲಿ ರೆಸ್ಟ್ ತಗೋಬೇಕು ಅಂತ ಮನೆಯಲ್ಲಿ ಹೇಳ್ತಾರೆ. ಇವತ್ತು ಟಿ ವಿನಲ್ಲಿ ಅಥವಾ ಇತ್ಯಾದಿ ಮೀಡಿಯಾಗಳಲ್ಲಿ ಆ್ಯಡ್ ಕೊಡ್ತಾರೆ. ಋತುಸ್ರಾವ ಆಗಬೇಕಾದ್ರೂ ಅಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾರೆ. ಟಿ ವಿನ ಅಡ್ವರ್ಟೈಸ್ ತೋರಿಸ್ತಿರ್ತೀರಿ. ಸೈಕಲ್ ಹೊಡಿತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಜಂಪ್ ಮಾಡ್ತಾರೆ, ಅಥ್ಲೆಟಿಕ್ಸ್ ಆಟ ಆಡ್ತಾರೆ. ಋತುಸ್ರಾವ ಆಗಬೇಕಾದ್ರೂ ಕೂಡ ಇಷ್ಟೆಲ್ಲ ನಾನು ಆ್ಯಕ್ಟಿವ್ ಆಗಿದ್ದೀನಿ, ಹಂಗಿದ್ದರೆ ಮಾತ್ರ ನಾನು ಹೆಲ್ತಿ ಗರ್ಲ್ ಅಂತ ಬಿಂಬಿಸಲಾಗ್ತದೆ. ಆ ಟೈಮಲ್ಲೇ ನೀವು ಆ್ಯಕ್ಟಿವ್ ಆಗಿದ್ದರೆ ನೀವು ಹೆಲ್ತಿನಾ? ಇದು ಯಾವ ರೀತಿ ನಿಮಗೆ ಅದನ್ನು ಪ್ರಚೋದನೆಗೊಳಪಡಿಸ್ತಾ ಇದ್ದಾರೆ? ಆ ಸಂದರ್ಭದಲ್ಲಿ ರೆಸ್ಟ್ ಬಹಳ ಮುಖ್ಯ. ಯಾಕೆ ನೋಡಿ, ಋತುಸ್ರಾವ ಆಗುವಾಗ ಮಹಿಳೆಯಲ್ಲಿ, ಮತ್ತೆ ನಾನು ಏನೇ ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ ಹಾಗೆ ಹೋಗಲಿ ಬಿಡೋ ಅಂತ ಮಾತಾಡಲ್ಲ ನಾನು. ಎಲ್ಲದೂ ಕೂಡ ದೋಷಿಕ್ ಅನಾಲಿಸಿಸ್ ಪ್ರಕಾರ, ತ್ರಿದೋಷ ಸಿದ್ಧಾಂತದ ಪ್ರಕಾರ, ಧಾತು ದೋಷ ಮಲಗಳ ಆಧಾರದ ಮೇಲೆ ನಾನು ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಆಯುರ್ವೇದದ ದೃಷ್ಟಿಕೋನದಲ್ಲಿ ಆಯುರ್ವೇದದ ಸಿದ್ಧಾಂತವನ್ನು ಅಳವಡಿಸಿ ಮಾತಾಡ್ತೇನೆ. ನೋಡಿ, ಋತುಸ್ರಾವ ಆಗುವಾಗ ಮಹಿಳೆಯಲ್ಲಿ ವಾತ ಪ್ರಕೋಪ ಆಗಿರ್ತದೆ. ಮಹಿಳೆಯ ದೇಹದಲ್ಲಿ ವಾತ ವೃದ್ಧಿ ಆಗಿರುತ್ತದೆ. ವಾತ ವೃದ್ಧಿ ಆದಾಗ ದೇಹಗಳಲ್ಲಿ ನೋವುಗಳು ಜಾಸ್ತಿ. ನೀವೊಂದು ಶ್ಲೋಕವನ್ನು ಭಾಳಷ್ಟು ಸರಿ ನಾನು ಕೋಟ್ ಮಾಡಿದ್ದೇನೆ. ಯಾವುದದು? ಶೂಲಂ ನಾಸ್ತಿ ಭಿನಾ ವಾತಂ. ವಾತದ ವಿನಃ ಯಾವುದೇ ರೀತಿಯ ನೋವುಗಳು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಶೂಲಂ ನಾಸ್ತಿ ಭಿನಾ ವಾತಂ ಅಂದರೆ ದೇಹದಲ್ಲಿ ಯಾವಾಗ ವಾತ ವೃದ್ಧಿ ಆಗಿರ್ತದೆ ಆವಾಗ ಮಾತ್ರ ಮೈಗೆ ನೋವು ಬರೋದು, ದೇಹಕ್ಕೆ ನೋವು ಬರ್ಬೋದು. ಅದು ಯಾವುದೇ ರೀತಿಯ ನೋವಾಗಿರಲಿ, ಹೊಟ್ಟೆ ನೋವಾಗಿರಲಿ, ಬೆನ್ನು ನೋವಾಗಿರಲಿ, ಎದೆ ನೋವು, ಎಂಥ ನೋವೇ ಆಗಿರಲಿ, ಅದಕ್ಕೆ ವಾತನೇ ಮೂಲ ಕಾರಣ.
ನಾನು ಹೇಳ್ತಾ ಇದ್ದೆ, ಋತುಸ್ರಾವ ಆಗುವಾಗ ಮಹಿಳೆಯರಲ್ಲಿ ವಾತ ಪ್ರಕೋಪ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ಮತ್ತೆ ಅತಿ ಹೆಚ್ಚಾಗಿ ಕೆಲಸ ಮಾಡಿದ್ಲು, ಅತಿ ಹೆಚ್ಚಾಗಿ ಓಡಾಡಿದ್ಲು, ಅತಿ ಹೆಚ್ಚಾಗಿ ಕುಣಿದಾಡಿದ್ಲು, ಡ್ಯಾನ್ಸ್ ಮಾಡಿದ್ಲು, ಸೈಕಲ್ ಓಡಿದ್ಲು, ಈ ಥರದ ಇತ್ಯಾದಿ ಕರ್ಮಗಳನ್ನು ಮಾಡಿದ್ದೇ ಆದಲ್ಲಿ ಏನಾಗ್ತದೆ, ಮತ್ತೆ ಎಗೇನ್ ಇದೆಲ್ಲದೂ ಕೂಡ ಜಾಯಿಂಗು, ವ್ಯಾಯಾಮ, ಇದೆಲ್ಲದೂ ಕೂಡ ಆ್ಯಕ್ಟಿವ್ ಆಗಿರೋವಂಥದ್ದು, ಇದೆಲ್ಲದೂ ಕೂಡ ವಾತ ವೃದ್ಧಿಕರ ವಿಹಾರದಲ್ಲಿ ಬರ್ತದೆ. ಮೊದಲೇ ವಾತವೃದ್ಧಿಯಾಗಿದೆ, ಮತ್ತೆ ವಾತವೃದ್ಧಿಕರ ವಿಹಾರವನ್ನು ಮಾಡಿದ್ದೇ ಆದಲ್ಲಿ ಮತ್ತೆ ವಾತ ಪ್ರಕೋಪ ಆಗಿ ಮತ್ತೆ ನೋವುಗಳು ಜಾಸ್ತಿ ಆಗಲ್ವಾ? ವಿಚಾರ ಮಾಡಿರಿ ಅಕ್ಕ ತಂಗಿಯರೇ. ನಾನು ಅದನ್ನೆಲ್ಲದನ್ನು ಮಾಡ್ಕೊಳ್ಳೇಬೇಕು, ಫಾಲೋ ಮಾಡಲೇಬೇಕು, ಹಾಗೆ ಹೀಗೆ ನಮ್ಮ ಕಟ್ಟುಪಾಡುಗಳನ್ನು ನಾನು ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ತುರುಕಲ್ಲ, ಹೇರಲ್ಲ. ನಾನು ಇರೋಂಥ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ನಿರ್ಧಾರ ನಿಮ್ಮದು, ನೀವು ಸ್ವತಂತ್ರರು. ಗೊತ್ತಾಯಿತು? ರೆಸ್ಟ್ ಯಾಕೆ ತಗೋಬೇಕು? ಬಿನಾ ವಾತಂ ಶೂಲಂ ನಾಸ್ತಿ. ಶೂಲಂ ನಾಸ್ತಿ ಬಿನಾ ವಾತಂ. ವಾತದ ಪ್ರಕೋಪ ಇಲ್ಲದಲೇ ಯಾವುದೇ ರೀತಿಯ ನೋವುಗಳು ಬರಲ್ಲ. ಆ ಸಂದರ್ಭದಲ್ಲಿ ವಾತ ಪ್ರಕೋಪ ಆಗದ ಹಾಗೆ ನಮ್ಮ ಶರೀರವನ್ನು ಕಾಪಾಡ್ಕೋಬೇಕಾಗಿರೋದು ಅತಿ ಮುಖ್ಯ. ಸೊ ಈ ಥರದ ಒಂದು ವಿಶ್ರಾಂತಿಯನ್ನು ಋತುಸ್ರಾವ ಆಗುವ ಸಂದರ್ಭದಲ್ಲಿ ಅಡ್ವೈಸ್ ಮಾಡಿದ್ದಾರೆ ಪೂರ್ವಿಕರು. ನೆಕ್ಸ್ಟ್, ಆ ಸಂದರ್ಭದಲ್ಲಿ ಮಹಿಳೆಯನ್ನು, ಸ್ತ್ರೀಯನ್ನು ಒಂದು ಸಪರೇಟ್ ರೂಮ್ನಲ್ಲಿ ಇಡ್ತಾರೆ. ಅದು ಕೂಡ ಸ್ವಲ್ಪ ಡಾರ್ಕ್ ರೂಮ್ನಲ್ಲಿ ಇಡ್ತಾರೆ, ಭಾಳ ಬೆಳಕು ಬರದ ಹಾಗೆ. ವೀಕ್ಷಕರೇ, ಇದನ್ನು ಯಾಕೆ ಮಾಡಿದರು? ಕೆಲವೊಂದು ಹಾರ್ಮೋನ್ಸು ಕತ್ತಲಿನಲ್ಲಿ ಉತ್ಪತ್ತಿ ಆಗ್ತದೆ. ಫಾರ್ ಎಕ್ಸಾಂಪಲ್, ಸೆರೋಟಿನಿನ್ ಅನ್ನುವ ಒಂದು ಹಾರ್ಮೋನು, ಅದು ದೇಹಕ್ಕೆ ಎನರ್ಜಿಯನ್ನು ಕೊಡುವಂತಹ ಹಾರ್ಮೋನು, ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂತಹ ಹಾರ್ಮೋನು. ಈ ಥರದ ಹಾರ್ಮೋನು ಆ ಸಂದರ್ಭದಲ್ಲಿ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾಳೆ ಮಹಿಳೆ, ದೈಹಿಕವಾಗಿ ಶ್ರಮಿಸ್ತಾಳೆ, ಶ್ರಮ ಪಡ್ತದೆ, ಮೈ ನೋವು ಇರ್ತದೆ, ಸುಸ್ತಿರ್ತದೆ, ಬೇಜಾರಿರ್ತದೆ. ಆಮೇಲೆ ಈ ಥರದ ಸಂದರ್ಭದಲ್ಲಿ ನೀವು ಸ್ವಲ್ಪ ಡಾರ್ಕ್ ಇರುವಂತಹ, ಸಂಪೂರ್ಣ ಬ್ರೈಟ್ನೆಸ್ ಇಲ್ಲದೇ ಇರುವಂತಹ ಕೋಣೆಯಲ್ಲಿ ನೀವು ಉಳ್ಕೊಂಡಿದ್ದೇ ಆದಲ್ಲಿ ಮತ್ತು ಆ ಕೋಣೆಯಲ್ಲಿ ನಿಮಗೆ ಸ್ವತಂತ್ರ ಇರ್ತದೆ. ಆ ಸಂದರ್ಭದಲ್ಲಿ ಇದೇ ಥರದ ಪೊಸಿಷನಲ್ಲಿ ಕೂತ್ಕೋಬೇಕು. ನೀವು ಸಾಮಾಜಿಕ ಒಂದು ಮನೆಯಲ್ಲಿ ಎಲ್ಲರ ಎದುರಿಗೆ ಕೂತ್ಕೋಬೇಕಾದ್ರೆ ನಿಮ್ಮ ಒಂದು ನಿಯಮ ಇರ್ತದೆ, ಹೀಗೆ ಕೂತ್ಕೋಬೇಕು, ಹೀಗೆ ನಿಂತ್ಕೋಬೇಕು, ಹಾಗೆ. ಬಟ್ ನಿಮಗೆ ಬ್ಲೀಡಿಂಗ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಥರದ ಒಂದು ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಅಷ್ಟು ಡಾರ್ಕ್, ಅಷ್ಟು ಬೆಳಕು ಇಲ್ಲದೇ ಇರೋಂತಹ ಕೋಣೆಯಲ್ಲಿ ನೀವು ಸ್ವತಂತ್ರವಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಕಂಫರ್ಟಬಲ್ ಆಗಿ ಮಲಗಲಿ ಅನ್ನೋ ಉದ್ದೇಶಕ್ಕೆ ನಿಮಗೆ ಒಂದು ಸಪ್ರೇಟ್ ರೂಮ್. ಎಷ್ಟು ಚಂದ ನಿಯಮಗಳನ್ನು ಮಾಡಿದ್ದಾರೆ ನೋಡಿ ನಮ್ಮ ಪೂರ್ವಿಕರು. ನೆಕ್ಸ್ಟ್, ಆ ಸಂದರ್ಭದಲ್ಲಿ ಅಡುಗೆಯನ್ನು ಮಾಡಬಾರದು. ಯಾಕೆ ಮಹಿಳೆಗೆ ಆ ಸಂದರ್ಭದಲ್ಲಿ ಅಡುಗೆ ಮಾಡೋಕ್ಕೆ ಬಿಡಲ್ಲ? ನೋಡಿ, ಪುರುಷರಿಗೆ ಯಾವಾಗ ಬೇಕಾದರೂ ರೆಸ್ಟ್ ತಗೋಬೋದು. ರೈತರಾಗಿದ್ದರೆ ಮಳೆ ಬಂದಾಗ ಬಿತ್ತನೆ ಬೀಜ ಮಾಡ್ತಾರೆ, ಹೊಲ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಉಳಿಕೆ ಸಮಯದಲ್ಲಿ ರೆಸ್ಟ್ ತಗೊತಾರೆ. ಅಥವಾ ಜಾಬ್ಗೆ, ನೌಕರಿಗೆ ಹೋಗುವಂಥವ್ರಿಗೆ ಸಂಡೇ ಹಾಲಿಡೇ ಸಿಗ್ತದೆ, ಅಥವಾ ಟೀಚರ್ಸ್ಗಂತೂ ದಸರಾ ರಜೆ ಸಿಗ್ತದೆ, ಬೇಸಿಗೆ ರಜೆ ಸಿಗ್ತದೆ. ಈ ಥರದ ರೆಸ್ಟು ಪುರುಷರಿಗಿದೆ. ಆದರೆ ಮಹಿಳೆಯರಿಗೆ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ಒಂದು ದಿನವೂ ರೆಸ್ಟ್ ಇಲ್ಲ, ಒಂದು ದಿನವೂ ಅಡುಗೆ ಮಾಡ್ದಂಗೆ ಇರಲ್ಲ ಅವರು. ಒಂದು ವೇಳೆ ಏನಾದರೂ ಗೌರ್ಮೆಂಟ್ ರಜಾ ಇತ್ತು ಅಂತಂದರೆ ಆ ಸಂದರ್ಭದಲ್ಲಿ ಇನ್ನೂ ಕೆಲಸ ಜಾಸ್ತಿ ಆಗ್ತದೆ ಅವರಿಗೆ. ವಿಶೇಷ ಅಡುಗೆ ಭೋಜನಗಳನ್ನು ಮಾಡಿ ಪುರುಷರಿಗೆ ಬಡಿಸ್ತಾರೆ. ಇಂಥ ಹುಟ್ಟಿದಾಗಿನಿಂದ ಸಾಯುವವರೆಗೂ ಮನೆಗೋಸ್ಕರ, ಮನೆತನಕ್ಕೋಸ್ಕರ, ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ ದುಡಿಯುವಂತಹ ಮಹಿಳೆಗೆ ರೆಸ್ಟ್ ಬೇಡವಾ? ರೆಸ್ಟ್ ಬೇಕು. ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ 3 ದಿನ 5 ದಿನ ರೆಸ್ಟ್ ತಗೊಳ್ಳಿ ಅನ್ನೋ ಉದ್ದೇಶಕ್ಕೆ ಅವರು ಆ ಸಂದರ್ಭದಲ್ಲಿ ಅಡುಗೆ ಮನೆಗೆ ಹೋಗಬಾರ್ದು ಅಂತ ನಿಯಮಗಳನ್ನು ಮಾಡಿಕೊಟ್ರು. ಇನ್ನೂ ಒಂದು ಕಾರಣ ಇದೆ. ಜೈಸಾ ಅನ್ ವೈಸಾ ಮನ್, ಜೈಸಾ ಮನ್ ವೈಸಾ ತನ್. ಅಂದರೆ ಅನ್ನದಂತೆ ಮನ, ಮನದಂತೆ ತನು. ಅಂದರೆ ನಾವು ಅಡುಗೆಯನ್ನು ಮಾಡುವಾಗ ಅಥವಾ ಒಂದು ಮಹಿಳೆ ಅಡುಗೆಯನ್ನು ಮಾಡುವಾಗ ಯಾವ ಮನಸ್ಥಿತಿಯಿಂದ ಅಡುಗೆ ಮಾಡ್ತಾಳೆ, ಆ ಒಂದು ಮನಸ್ಥಿತಿಯ ವೈಬ್ರೇಷನ್ಸು ಅಡುಗೆಯಲ್ಲಿ ಮಿಕ್ಸ್ ಆಗ್ತದೆ. ಆ ಅಡುಗೆಯನ್ನು, ಆ ಆಹಾರವನ್ನು ತಿಂದಾಗ ಅದೇ ರೀತಿಯ ಮನಸ್ಥಿತಿ ಮನೆಯವರಿಗೆಲ್ಲರಿಗೂ ಸ್ಪ್ರೆಡ್ ಆಗ್ತದೆ. ಇದು ಸುಮ್ಮನೆ ಕಥೆಯಲ್ಲ ವೀಕ್ಷಕರೇ. ಜರ್ಮನಿಯ ಒಬ್ಬ ಸೈಂಟಿಸ್ಟು ಇದನ್ನು
ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ. ಅವರು ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರಪ್ಪ ಅಂತಂದರೆ, ಒಂದು ಲೋಟದಲ್ಲಿ ನೀರನ್ನು ತಗೊಂಡು ಅದಕ್ಕೆ ಐ ಲವ್ ಯು, ನಾನು ನಿನ್ನನ್ನು ಇಷ್ಟಪಡ್ತೇನೆ, ನಾನು ನಿನ್ನ ಆ ಥರದ ಒಂದು ಶಾಂತ ರೀತಿಯಾದಂತಹ ಒಂದು ಸಮಾಧಾನಕರವಾದಂತಹ 4 ಮಾತಾಡಿ ಆ ನೀರನ್ನು ನೀವು ಫ್ರಿಜ್ಜಲ್ಲಿಡಿ. ಇನ್ನೊಂದು ಲೋಟ ನೀರು ತಗೊಳ್ಳಿ, ಅದಕ್ಕೆ ನೀವು ಬೈರಿ ಅಥವಾ ಕೋಪವನ್ನು ವ್ಯಕ್ತಪಡಿಸ್ರಿ ಅಥವಾ ಏನೋ ಒಂದು ಮನಸ್ಸಿಗೆ ಕಿರಿಕಿರಿ ಆಗಂತ ಮಾತಾಡಿ, ಅಂಥ ನೀರನ್ನು ಕೂಡ ನೀವು ಫ್ರಿಜ್ಜಲ್ಲಿಡಿ. ಆ 2 ಐಸ್ ಆದಾಗ ಯಾವುದಕ್ಕೆ ನೀವು ಶಾಂತಿ ಅಥವಾ ಈ ಥರದ ಒಂದು ಸಮಾಧಾನಕರ ಮಾತಾಡಿರ್ತೀರಿ ಅದು ಕಂಪ್ಲೀಟ್ ಸಾಲಿಡ್ ಆಗಿರುವಂತಹ ಕ್ರಿಸ್ಟಲ್ ಕ್ಲಿಯರ್ ಐಸ್ ಆಗ್ತದೆ. ಯಾವುದಕ್ಕೆ ನೀವು ಕೋಪ ತಾಪಗಳನ್ನು ಬಿಂಬಿಸ್ತಿರ್ತೀರಿ, ಬೈದಿರ್ತೀರಿ, ಅಂತಹ ನೀರಿನಲ್ಲಿ ನೀವು ಕ್ರ್ಯಾಕ್ಸ್ ಆಗಿರುವಂತಹ ಐಸ್ ಆಗ್ತದೆ. ಅಂದರೆ ಮಾಲಿಕ್ಯೂಲ್ಸ್ಗೂ ಕೂಡ ನೀರಿಗೂ ಕೂಡ ನಾವು ಮಾತಾಡುವಂತಹ ವೈಬ್ರೇಷನ್ಸನ್ನು, ನಾವು ಮಾತಾಡುವಂತಹ ಅರ್ಥಗಳನ್ನು ಗ್ರಹಿಸುವಂಥ ಶಕ್ತಿ ಇದೆ. ನೀರಿಗೆ ಇಷ್ಟೆಲ್ಲ ಗ್ರಹಿಸುವಂತಹ ಶಕ್ತಿ ಇರಬೇಕಾದ್ರೆ ನಾವು ಮಹಿಳೆ ಅಡುಗೆ ಮಾಡುವಾಗ ನೋವನ್ನು ಅನುಭವಿಸ್ತಿರ್ತಾಳೆ, ಸುಸ್ತನ್ನು ಅನುಭವಿಸ್ತಿರ್ತಾಳೆ, ಬೇಜಾರನ್ನು ಅನುಭವಿಸ್ತಿರ್ತಾಳೆ, ಮೆಂಟಲಿ ಇರಿಟಬಿಲಿಟಿ ಇರ್ತದೆ. ಆ ಸಂದರ್ಭದಲ್ಲಿ ಈ ಥರದಂತಹ ವೈಬ್ರೇಷನ್ಸು ಅಡುಗೆಯಲ್ಲಿ ಮಿಕ್ಸ್ ಆಗಲ್ವಾ? ಆ ಥರದ ಮಿಕ್ಸ್ ಆಗಿರುವಂಥ ಆಹಾರವನ್ನು ಮನೆ ಮಂದಿಗೆಲ್ಲ ಬಡಿಸಿದರೆ ಅವ್ರಿಗೂ ಕೂಡ ಇರಿಟೇಷನ್ ಆಗಲ್ವಾ? ಅವ್ರಿಗೂ ಕೂಡ ನೋವಾಗಲ್ವಾ? ಅವ್ರಿಗೂ ಕೂಡ ಸುಸ್ತಾಗಲ್ವಾ? ಅದೇ ಮನಸ್ಥಿತಿ ಮನೆಯವ್ರಿಗೂ ಬರಬಾರದು ತಾನೆ. ಆ ಕಾರಣದಿಂದ ಅಂಥ ಸಂದರ್ಭದಲ್ಲಿ, ಋತುಸ್ರಾವದ ಸಂದರ್ಭದಲ್ಲಿ ಮಹಿಳೆ ಅಡುಗೆಯನ್ನು ಮಾಡಬಾರದು. ಜೈಸಾ ಮನ್ ವೈಸಾ ಅನ್. ಯಾವ ಮನಸ್ಥಿತಿಯಲ್ಲಿ ನೀವು ಆಹಾರವನ್ನು ತಯಾರು ಮಾಡ್ತೀರಿ ಆ ಥರದ ಮನಸ್ಥಿತಿ, ಆ ಥರದ ಗುಣಧರ್ಮಗಳು ಆ ಆಹಾರದಲ್ಲಿ ಮಿಕ್ಸ್ ಆಗ್ತವೆ. ಆ ಥರದ ಆಹಾರವನ್ನು ಯಾರೆಲ್ಲ ತಿಂತಾರೆ ಅಂಥವರಿಗೆಲ್ಲ ಅದೇ ಥರದ ಗುಣಗಳು ಬರ್ತವೆ. ಎಷ್ಟು ಸೈಂಟಿಫಿಕ್! ಈ ಜರ್ಮನಿಯ ಸೈಂಟಿಸ್ಟ್ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿರಿ, ಅವರು ರಿಸರ್ಚ್ ಮಾಡಿರುವಂತಹ ಎಲ್ಲ ಪೇಪರ್ಸನ್ನು ಹಾಕಿದ್ದಾರೆ. ನೀವು ಅದರ ಬಗ್ಗೆ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಕೋಬೋದು. ನಾನು ಸುಳ್ಳು ಹೇಳೋದಾಗಿದ್ದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಿಜ ಹೇಳ್ತೀನಿ ಅಂತ ತಿಳ್ಕೊಬೇಕು ನೀವು. ನಾನು ಸುಮ್ಮನೆ ಹಾಗೆ ಮಾತಾಡಿದರೆ ನೀವು ನಂಬಬಾರದು, ಒಪ್ಪಬಾರದು. ನಾನು ಎಲ್ಲದನ್ನು ಕೂಡ ವೈಜ್ಞಾನಿಕವಾಗಿ ಮತ್ತು ಗ್ರಂಥಗಳ ಆಧಾರಿತವಾಗಿ ಮಾತಾಡ್ತೇನೆ. ಸೊ ಆ ಸಂದರ್ಭದಲ್ಲಿ ಅಡುಗೆಯನ್ನು ಮಾಡುವುದು ಅಷ್ಟು ಸೂಕ್ತ ಅಲ್ಲ. ಮಹಿಳೆಗೆ ಆ ಸಂದರ್ಭದಲ್ಲಿ ರೆಸ್ಟು ಬೇಕು. ನೆಕ್ಸ್ಟ್, ದೇವಸ್ಥಾನಗಳಿಗೆ ಮಹಿಳೆ ಹೋಗಬಾರದು ಅಂತ ಹೇಳ್ತಾರೆ. ದೇವಸ್ಥಾನ ಒಂದು ಪವಿತ್ರವಾದಂತಹ ಜಾಗ. ನೋಡಿ ವೀಕ್ಷಕರೇ, ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಾವು ಮಲ ವಿಸರ್ಜನೆ ಮಾಡ್ತೀವ? ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಮೂತ್ರ ವಿಸರ್ಜನೆ ಮಾಡ್ತೀವ? ಅದೇ ರೀತಿ ಈ ಋತುಸ್ರಾವ ಇದೆಯಲ್ಲ, 1 ತಿಂಗಳು ಮುಗಿದ ಮೇಲೆ ಅಲ್ಲಿ ಗರ್ಭ ನಿಲ್ಲಲಿಲ್ಲ ಅಂತಂದರೆ ಅದು ಎಲ್ಲದೂ ಕೂಡ ವೇಸ್ಟ್ ಪ್ರಾಡಕ್ಟ್. ಗರ್ಭಕೋಶ ಕ್ಲೀನ್ ಮಾಡ್ಕೊಳ್ತದೆ 28 ದಿವಸಕ್ಕೆ ಒಂದು ಸರಿ. ಗರ್ಭಕೋಶದಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು ಸ್ಕ್ರೇಪ್ ಮಾಡಿ ಹೊರಗೆ ಹಾಕ್ತಾ ಇರ್ತದೆ. ಇಟ್ ಮೀನ್ಸ್ ಯಾವ ರೀತಿ ಈ ತ್ಯಾಜ್ಯ ವಸ್ತುಗಳಿದೆಯಲ್ಲ, ಮಲಮೂತ್ರಗಳ ರೀತಿ ಇದು ಒಂದು ತ್ಯಾಜ್ಯ ವಸ್ತು. ಯಾವಾಗ ಗರ್ಭ ಕಟ್ಟಲಿಲ್ಲ ಮಹಿಳೆ ಅಂಥ ಸಂದರ್ಭದಲ್ಲಿ ಈ ಥರ ತ್ಯಾಜ್ಯ ವಸ್ತುವನ್ನು ಹೊರಗೆ ಹಾಕುವಾಗ ನಾವು ದೇವಸ್ಥಾನಗಳಿಗೆ ಹೋಗುವುದು ಸರಿನಾ ತಪ್ಪ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ, ನಮ್ಮ ಪೂರ್ವಿಕರು ಈ ಋತುಸ್ರಾವದಲ್ಲಿ ಮಾಡಿರುವಂತಹ ನೀತಿ ನಿಯಮಗಳು ಮಹಿಳೆಯ ಆರೋಗ್ಯದ ಪರವಾಗೇ ಇದ್ದಾವೆ ಹೊರತು ಯಾವುದೇ ಕಾರಣಕ್ಕೂ ಅವು ವಿರೋಧವಾಗಿಲ್ಲ. ಹಾಗಾಗಿ ಇವುಗಳನ್ನು ಪಾಲನೆ ಮಾಡೋದರಲ್ಲಿ ಮಹಿಳೆಯ ಆರೋಗ್ಯಕ್ಕೇ ಒಳ್ಳೆಯದು ಅನ್ನುವುದು ನಮ್ಮ ಪೂರ್ವಿಕರವಾದ ಮತ್ತು ನನ್ನ ಅಭಿಪ್ರಾಯ ಕೂಡ. ಹಾಗಂತ ನೀವು ಮಾಡಲೇಬೇಕು ಹಾಗೆ ಅಂತ ಎಲ್ಲ ನಾನು ಹೇಳಲ್ಲ. ಇದೆಲ್ಲದೂ ಕೂಡ ನಿಮ್ಮ ನಿರ್ಧಾರಕ್ಕೆ ಬಿಡ್ತೇನೆ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಎಲ್ಲ ಮಹಿಳೆಯರಿಗೂ ಕೂಡ ಇದನ್ನು ನೀವು ಶೇರ್ ಮಾಡಬೇಕು. ಶೇರ್ ಮಾಡಿಬಿಟ್ಟು ಎಲ್ಲರಿಗೂ ಕೂಡ, ಎಲ್ಲ ಒಂದು ಯುವತಿಯರಲ್ಲಿ ಎಸ್ಪೆಷಲಿ ಇದರ ಬಗ್ಗೆ ನಾಲೆಡ್ಜ್ ಕೊಡಬೇಕಾಗಿದೆ. ಇದು ನಿಮ್ಮ ಕರ್ತವ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಅಕ್ಕ ತಂಗಿಯರೇ.